ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ, ನನ್ನ ಹೆಸರು ನಿಖಿತಾ. ನಾನು ಸಿಯಾಟ್ಲಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಇನ್ನು ನೀವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಎಲ್ಲರೂ ಹೆಂಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಒಂದು ಹೈಕ್ ಹೋಗೋಣ ಅಂತ ಅನ್ಕೊಂಡಿವಿ. ಸೊ ನಾವು ಫ್ರೆಂಡ್ಸ್ ಸೇರ್ಬಿಟ್ಟು ಹೋಗೋಣ ಅಂತ ನಾವು ಒಂದು 5 ಮೆಂಬರ್ಸ್ ಹೋಗ್ತಾ ಇದೀವಿ ಇವತ್ತು. ಸೊ ಆ ಹೈಕ್ ತುಂಬಾ ಜಾಸ್ತಿ ಏನೂ ಇಲ್ಲ. ಮೌಂಟ್ ರೇನಿಯರ್ ಅಂತ ಒಂದು ನ್ಯಾಷನಲ್ ಪಾರ್ಕ್. ಸೊ ಅಲ್ಲಿ ಒಂದು ಪ್ಯಾರಡೈಸ್ ಟ್ರೇಲ್ ಅಂತ ಈಗ ಸದ್ಯಕ್ಕೆ ಅನ್ಕೊಂಡಿರೋದು ನಾವು ಅಲ್ಲಿ ಹೋಗೋಣ ಅಂತ. ಅದೇನ್ ಜಾಸ್ತಿ ಇಲ್ಲ, ಪ್ರಾಬಬ್ಲಿ 2 ಮೈಲ್ಸ್ ಹಂಗಿರ್ಬೋದು. ಸೊ ನಂದು ಟ್ರೇಲ್ದು ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಸೊ ನಾನಂತೂ ಫುಲ್ ಎಕ್ಸೈಟೆಡ್ ಇದ್ದೀನಿ. ನನ್ನ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿನಿ. ಸೊ ಎಷ್ಟಾಗುತ್ತೋ ಅಷ್ಟು ಟ್ರೈ ಅಂತೂ ಮಾಡ್ತೀನಿ ನಾನು. ಬನ್ನಿ ಹೋಗೋಣ. ಇವಾಗ ಮಧ್ಯ ಬ್ರೇಕ್ ತಗೊಂಡ್ಬಿಟ್ಟು ಸ್ಟಾರ್ಬಕ್ಸಿಗೆ ಬಂದೀವಿ. ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ. ಸೊ ಇವಳು ಪೂರ್ಣಿಮಾ. ಹಾಯ್ ಪೂರ್ಣಿಮಾ. ಹಾಯ್. ಏನು ತಗೊಂಡು? ಇದು ಸಮ್ಮರ್ ಸ್ಪೆಷಲ್ ಡ್ರಿಂಕ್. ಅವಳು ಅದು ತಗೊಂಡ್ಲು, ನಾನು ಇದು ತಗೊಂಡಿನಿ. ಇದು ಮ್ಯಾಂಗೋ ಡ್ರ್ಯಾಗನ್ ಫ್ರೂಟ್ ಲೆಮನೇಡ್. ಸೊ ಇವಾಗ ನಮ್ಮದು ಮತ್ತೆ ಟ್ರಿಪ್ ಶುರು ಮಾಡೋಣ, ಬರ್ರಿ ಹೋಗೋಣ. ನಾವು ವೀಕೆಂಡ್ ಹೋಗಿದ್ವಿ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ವೆಹಿಕಲ್ಸ್ ಅದೇ ಅಂತ. ಇದು ಪಾರ್ಕ್ದು ಎಂಟ್ರೆನ್ಸ್. ಇನ್ನೂ ಎಂಟ್ರಿ ಆಗೇ ಇಲ್ಲ, ಇಲ್ಲಿ ಕಾಣಿಸ್ತದಲ್ಲ. ಇವಾಗ ನಾವಿನ್ನೂ ಒಳಗಡೆ ಹೋಗಬೇಕು. ತುಂಬ ಟೈಮ್ ವೆಯ್ಟ್ ಮಾಡಿದ್ವಿ, ಮೋರ್ ದೆನ್ 1 ಅವರ್ ಸುಮ್ಮನೆ ಆ ಲೈನಲ್ಲಿ ನಿಂತ್ಕೊಂಡಿದ್ವಿ ನಾವು. ಇಲ್ಲಿ ಯಾಕೆ ಅಂದರೆ ಇದು ಎಂಟ್ರ್ ಆದ ತಕ್ಷಣ ನಾವು ಟಿಕೆಟ್ ತೋರಿಸ್ಬೇಕು. ಅಂದರೆ ನಮ್ಮ ಹತ್ರ ನ್ಯಾಷನಲ್ ಪಾರ್ಕ್ದು ಪಾಸ್ ಇರ್ತದೆ. ಸೊ ನಾವು ಯೂಶ್ವಲಿ ಅದನ್ನು ತೊಗೊಂಡಿರ್ತೀವಿ. ಪಾಸ್ ಏನಾದರೂ ಇದ್ದರೆ ಇವರಿಲ್ಲಿ ಚೆಕ್ ಮಾಡಿ ನಮಗೆ ಬೇರೆ ಲೈನಲ್ಲಿ ಕಳಿಸ್ತಾರೆ. ಬಟ್ ಇದನ್ನು ಎಂಟ್ರಿ ಆದಮೇಲೆ ನಮ್ದೇನಾಗಿತ್ತು ಅಂದರೆ 1 ಇಯರ್ಗಂತ ಸಿಗ್ತದೆ. ಅದು ನಮ್ಮದು ಈ ವರ್ಷದ ತೊಗೊಂಡಿರಲಿಲ್ಲ. ಸೊ ಈ ವರ್ಷದಲ್ಲಿ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು ನ್ಯಾಷನಲ್ ಪಾರ್ಕಿಗೆ. ಅದಕ್ಕೆ ನಾವು ಈ ಲೈನಲ್ಲಿ ಬರಬೇಕಾಯ್ತು. ಬಂದು ಟಿಕೆಟ್ ತೊಗೊಂಡ್ವಿ. ಇಲ್ಲಿ ನೋಡ್ರಿ ಮಧ್ಯ ಫಾಲ್ಸ್ ಇರ್ತದೆ. ಅಂದರೆ ಈಗ ಆಗುಂಬೆ ಘಾಟ್ಸ್ಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಯಾವ ಥರ ಇರ್ತದಲ್ಲ, ಇದು ಆಲ್ಮೋಸ್ಟ್ ಅದೇ ಥರನೇ ಇರ್ತದೆ. ಮಧ್ಯದಲ್ಲಿ ಒಂದು ವ್ಯೂ ಪಾಯಿಂಟ್ ಅದೇ, ಅದಕ್ಕೆ ಬಂದಿದ್ವಿ. ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗದೆ ಅಂತ. ಮೌಂಟ್ ರೇನಿಯರ್ನ ನೋಡ್ರಿ. ಇನ್ನೊಂದು ವ್ಯೂ ಪಾಯಿಂಟಿಗೆ ಬಂದ್ವಿ. ಇದು ನಾರದಾ ಫಾಲ್ಸ್ ಅಂತ. ನಾವು ಫುಲ್ ಕೆಳಗೆ ಇಳಿದು ಹೋಗ್ತಾ ಇಲ್ಲ, ಜಸ್ಟ್ ಮೇಲಿಂದಾನೇ ನೋಡ್ತಾ ಇದ್ದೀವಿ. ನಿಮಗೂ ಹಾಗೆ ತೋರಿಸ್ತೀನಿ. ಈ ನಾರದಾ ಫಾಲ್ಸಿಗೆ ಈ ಚಿಕ್ಕ ನದಿಯಿಂದ ನೀರು ಹೋಗ್ತದೆ. ಹೋಗ್ಬಿಟ್ಟು ಇಲ್ಲಿ ನೋಡ್ರಿ ಎಷ್ಟು ದೊಡ್ಡದಾಗಿ ಫಾಲ್ಸ್ ಆಗ್ತದೆ ಇಲ್ಲಿ. ಇದು ವೆರಿ ವೆರಿ ಬ್ಯೂಟಿಫುಲ್ ಪಾಯಿಂಟ್. ಆಮೇಲೆ ನಾನು ಇವಾಗ ಝೂಮ್ ಮಾಡ್ತೀನಿ ನೋಡ್ರಿ. ಅಲ್ಲಿ ತನಕನೂ ನಡ್ಕೊತಾ ಹೋಗ್ಬೋದು. ಬಟ್ ನಾವು ಈ ಸಲ ಹೋಗಲಿಲ್ಲ, ಟೈಮ್ ಇರಲಿಲ್ಲ ಅಂತ. ಫೈನಲಿ ನಾವು ಪ್ಯಾರಡೈಸ್ ಪಾಯಿಂಟಿಗೆ ಬಂದ್ವಿ. ಇದು ಏನು ಅಂದರೆ ಮೌಂಟ್ ರೇನಿಯರ್ದು ಪೀಕ್, ಅಂದರೆ ತುಂಬ ಹತ್ತಿರದಿಂದ ಕಾಣಿಸ್ತದೆ. ಇವಾಗ ಬರ್ತದೆ ನೋಡ್ರಿ ವ್ಯೂ. ಆಮೇಲೆ ಇಲ್ಲಿ ಎಷ್ಟೊಂದು ಟ್ರೇಲ್ಸ್ ಅದೇ. ಸೊ ಟ್ರೇಲ್ಸ್ ಮಾಡ್ಲಿಕ್ಕಂತಾನೆ ಇಲ್ಲಿ ಬರೋದು. ನಾವು ಬಂದಿದ್ದು ಅದೇ ಕಾರಣಕ್ಕೇನೆ. ನಾವು ಊಟ ಮಾಡಿಕೊಂಡೇ ಬಂದ್ವಿ ಇಲ್ಲಿಗೆ. ಬಟ್ ಸ್ಟಿಲ್ ಅಷ್ಟು ಟ್ರಾವೆಲ್ ಮಾಡ್ಕೊಂಡು ಬರೋಷ್ಟರಿಗೆ ಹಸುವಾಯಿತು ಅಂತ ಒಂದು ರೆಸ್ಟೋರೆಂಟ್ ಸಿಕ್ತು, ಅಲ್ಲಿ ಹೋಗಿದ್ವಿ. ಇಲ್ಲಿ ಒಳಗಡೆ ಎಲ್ಲ ಆ್ಯಂಬಿಯನ್ಸ್ ಚೆನ್ನಾಗಿತ್ತು. ನಾವು ಜಸ್ಟ್ ಒಂದು ವೀಗನ್ ಸ್ಯಾಂಡ್ವಿಚ್ ತೊಗೊಂಡ್ವಿ. ಇದು ಒಂದೇ ನಮಗಿದ್ದಿದ್ದು. ಸೊ ಇದನ್ನು ತಿಂದ್ಬಿಟ್ಟು ನಾವು ಇವಾಗ ಟ್ರೇಲ್ ಸ್ಟಾರ್ಟ್ ಮಾಡಿದ್ವಿ.
ನಮ್ಮದು ಟ್ರೆಕ್ಕಿಂಗ್ ಶುರು ಆಯಿತು. ಈಗ ಇಷ್ಟೊಂದು ಸ್ನೋಗೆ ನಾವು ಪ್ರಿಪೇರ್ ಆಗಿರಲಿಲ್ಲ, ಬಟ್ ಟೂ ಮಚ್ ಆಫ್ ಸ್ನೋ, ಸೊ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅದಕ್ಕೆ ಜಾಸ್ತಿ ವ್ಲಾಗ್ ಕಂಟೆಂಟ್ ತೊಗೊಳೋದಕ್ಕೆ ಆಗ್ತಿಲ್ಲ ನನಗೆ, ಬಟ್ ಸ್ಟಿಲ್ ಎಷ್ಟಾಗ್ತದೋ ನಾನು ಅಷ್ಟು ಕವರ್ ಮಾಡ್ತೀನಿ. ನೋಡಿರಿ, ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿವಲ್ಲ, ಅಲ್ಲಿಂದ ನಾವಿವಾಗ ಇಷ್ಟೊಂದು ಮೇಲೆ ಬಂದ್ವಿ. ಇಷ್ಟು ಹೈಟಲ್ಲಿ ಬಂದೀವಿ ನಾವು. ಆ್ಯಂಡ್ ಇಟ್ಸ್ ರಿಯಲಿ ಅಮೇಝಿಂಗ್ ಗೊತ್ತಾ, ವ್ಯೂ ಮಾತ್ರ. ಇದು ನೋಡಿರಿ ಮೌಂಟ್ ರೇನಿಯರ್. ಈ ವ್ಯೂನ ನಾವು ತಗೊಳ್ಳೋದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದು. ನಿಮಗೆ ಅನಿಸ್ತದ ಇದು ವರ್ತ್ ಅಂತ? ನಮಗಂತೂ ಸೋ ಮಚ್ ವರ್ತ್ ಇಟ್ ಅಂತ ಅನ್ನಿಸ್ತು. ಆ್ಯಂಡ್ ಈ ಪಾಯಿಂಟ್ ಹತ್ರನೇ ಇದು ನಮಗೆ ಫಾಲ್ಸ್ ಕಾಣಿಸ್ತು. ಇದು ಮರ್ಟಲ್ ಫಾಲ್ಸ್ ಅಂತ. ಇದೂ ಭಾಳನೇ ಚೆನ್ನಾಗಿದೆ. ಈಗ ನಮ್ಮದು ಟ್ರೆಕ್ ಆಲ್ಮೋಸ್ಟ್ ಎಂಡಿಂಗ್ ಪಾಯಿಂಟಲ್ಲಿದ್ದೀವಿ ನಾವು. ಆ್ಯಂಡ್ ನೋಡಿದ್ರಲ್ಲ ವಾಟರ್ ಫಾಲ್ ಹೆಂಗಿತ್ತು, ಅದನ್ನು ನೋಡೋದಕ್ಕೆ ಅಷ್ಟು ದೂರ ಹೋಗಿದ್ವಿ. ಆ್ಯಂಡ್ ಆಲ್ಸೋ ಮೌಂಟ್ ರೇನಿಯರ್ ಹತ್ರದಿಂದ ಹೆಂಗೆ ಕಾಣಿಸ್ತದೆ ಅಂತಲೂ ನೋಡಿದ್ರಲ್ಲ. ನೋಡ್ತಿದ್ದೀರಲ್ಲ, ಇವಾಗ ಟೈಮ್ ಆಲ್ಮೋಸ್ಟ್ 9 o'clock. ಆ್ಯಂಡ್ ಎಷ್ಟು ಬೆಳಕದೆ, ಎಷ್ಟು ಚೆನ್ನಾಗದೆ ನೋಡ್ರಿ. ಆ್ಯಕ್ಚುಲಿ ಇವಾಗ ಇಲ್ಲಿ ಯಾರೂ ಇಲ್ಲ, ನಾವು 5 members ಏನು ಬಂದಿದ್ವಿ ಅಷ್ಟೇ ಇರೋದು. ಸೊ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಈಗ ನಾವು ಹೋಟೆಲ್ ಹುಡುಕಬೇಕು, ಯಾಕಂದರೆ ಇದು ಮೌಂಟ್ ರೇನಿಯರಲ್ಲಿ ಯಾವುದೂ ಇಲ್ಲ. ಸೊ ನಾವು ಇಂಡಿಯನ್ ರೆಸ್ಟೋರೆಂಟೇ ಹುಡುಕ್ತಾ ಇದ್ದೀವಿ. ಒಂದು ಸ್ವಲ್ಪ ಹೊರಗಡೆ ಹೋಗಬೇಕು, ನೋಡ್ತೀವಿ ಎಲ್ಲಿ ಹೋಗ್ತೀವಿ ಅನ್ನೋದು. ಸೊ ಊಟ ಮಾಡಿಕೊಂಡು ಆಮೇಲೆ ನಾವು ಮನೆಗೆ ಹೋಗೋದು. ಇವಾಗ ಇಂಡಿಯನ್ ಹೋಟೆಲ್ ಹುಡ್ಕೊಂಡು ಬಂದು ಇಲ್ಲಿ ಊಟ ಮಾಡಿದ್ವಿ. ಆ್ಯಂಡ್ ಇವಾಗ ಎಲ್ಲರೂ ನಮ್ಮ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರಿಗೂ ಹೆಂಗೆ ಅನ್ನಿಸ್ತು? ಪೂರ್ಣಿಮಾ, ನಿಂಗೆ ಹೆಂಗೆ ಅನ್ನಿಸ್ತು? ಸಖತ್ತಾಗಿತ್ತು ಇವತ್ತು. ಫಸ್ಟ್ ಟೈಮ್ ಸ್ನೋ ಅಲ್ಲಿ ಓಡಾಡಿದ್ದು, ಫಸ್ಟ್ ಟೈಮ್ ಮೌಂಟ್ ರೇನಿಯರ್ ನೋಡಿದ್ದು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಫ್ರೆಂಡ್ಸ್ ಜೊತೆ. ಸೊ ನೋಡ್ರಿ, ಪೂರ್ಣಿಮಾಗೂ ಇಷ್ಟ ಆಯಿತು, ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ನನ್ನ ಬ್ಲಾಗ್ ಅಂದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವೀಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ನೆಕ್ಸ್ಟ್ ಡೇ ಈವ್ನಿಂಗ್ ನಾವೊಂದು ಫುಡ್ ಟ್ರಕ್ ಹೋದ್ವಿ. ಇದು ಬಾಬಾಯ್ ದೋಸೆ ಅಂತ. ಇಲ್ಲಿ ಭಾಳನೇ ಫೇಮಸ್ ಆಗೋಗ್ಬಿಟ್ಟದೆ, ಯಾವಾಗಲೂ ಎಷ್ಟು ಜನ ಇರ್ತಾರೆ. ಸೊ ಡೆಫಿನೆಟ್ಲಿ ಸಿಯಾಟ್ಲಲ್ಲಿರೋರು ಟ್ರೈ ಮಾಡಲೇಬೇಕು. ಇದರಲ್ಲಿ ನನ್ನ ಫೇವ್ರೇಟ್ ಬಂದುಬಿಟ್ಟು ಬಾಬಾಯ್ ದೋಸೆ ಮತ್ತು ಪನ್ನೀರ್ ದೋಸೆ. ಸೊ ನೀವು ಮಸ್ಟ್ ಟ್ರೈ ಅಂತ ಹೇಳ್ತೀನಿ ನಾನು. ವೆರಿ ಅಫೋರ್ಡಬಲ್ ಪ್ರೈಸಲ್ಲದೆ. ಆ್ಯಂಡ್ ನಿಮಗೆ ಟೀ ಆಲ್ ಟೈಮ್ ಫ್ರೀ ಇರ್ತದೆ. ಸೊ ದೋಸೆ ತೊಗೊಂಡ್ರೇ ಫ್ರೀ ಅಂತ ಏನಿಲ್ಲ, ನೀವು ಸುಮ್ಮನೆ ಹೋಗಿನೂ ಟ್ರೈ ಮಾಡಿ ಬರ್ಬೋದು. ಸೊ ನಾನಂತೂ ಸಜೆಸ್ಟ್ ಮಾಡ್ತೀನಿ ನಿಮಗೆ, ಹೋಗಿ ಟ್ರೈ ಮಾಡ್ಕೊಂಡು ಬರ್ರಿ ಬಾಬಾಯ್ ದೋಸಾನ ಅಂತ.